ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಪತ್ರಿಕೆ 1ರ ಮೊದಲ ಘಟಕವಾದಂಥ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಟೀಚಿಂಗ್ ಅಪ್ಟಿಟ್ಯೂಡ್ನಲ್ಲಿ ಟೀಚಿಂಗ್ ಕಾನ್ಸೆಪ್ಟ್ ಮತ್ತು ಅಬ್ಜೆಕ್ಟಿವ್ಸ್ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ಇನ್ನೂ ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಮೊದಲು ಆ ವಿಡಿಯೋನ ನೀವು ನೋಡಿದ್ರಿ ಅಂತಂದರೆ ಟೀಚಿಂಗ್ ಕಾನ್ಸೆಪ್ಟ್ ಮತ್ತು ಅಬ್ಜೆಕ್ಟಿವ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆನಂತರ ಈ ವಿಡಿಯೋನ ನೋಡೋದ್ರ ಮೂಲಕ ನೀವು ಲೆವೆಲ್ಸ್ ಆಫ್ ಟೀಚಿಂಗ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆನೂ ಕೂಡ ತಿಳ್ಕೊಳ್ಬಹುದಾಗಿರುತ್ತೆ. ಹಾಗಾಗಿ ಇದು ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಇರತಕ್ಕಂಥ ನನ್ನ 2ನೇ ವಿಡಿಯೋ ಆಗಿರುತ್ತೆ. ತದನಂತರ ನಂತರದ ವಿಡಿಯೋಗಳಲ್ಲಿ ನಾನು ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈಗ ನಾವು ಲೆವೆಲ್ಸ್ ಆಫ್ ಟೀಚಿಂಗನ್ನು ನೋಡೋದಾದರೆ ಸ್ನೇಹಿತರೆ, ಇದುವರೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬೋಧನೆಯ ಹಂತಗಳು ಅಂದರೆ ಲೆವೆಲ್ಸ್ ಆಫ್ ಟೀಚಿಂಗನ್ನು ನೋಡೋದಾದರೆ 1ನೇ ಹಂತ ಯಾವುದಪ್ಪ ಅಂದರೆ ಅದು ಸ್ಮರಣ ಹಂತ ಆಗಿರುವಂಥದ್ದು. ನೋಡಿ, ಈ ಸ್ಮರಣ ಹಂತ ಎನ್ನುವಂಥದ್ದು ಬೋಧನೆಯ ಮೊದಲ ಹಂತ ಆಗಿರತಕ್ಕಂಥದ್ದು. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಮಾಹಿತಿಯನ್ನು ಸರಳವಾಗಿ ಪರಿಚಯಿಸಲಾಗುತ್ತದೆ. ನೋಡಿಲಿ, ನಾವು ಒಂದು ಹೊಸ ವಿಷಯ ಆಗಿರ್ಬೋದು ಅಥವಾ ಹೊಸ ಒಂದು ಮಾಹಿತಿ ಆಗಿರ್ಬೋದು, ಅವುಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಸರಳವಾಗಿ ಪರಿಚಯಿಸಿ ಕೊಡ್ತೀವಿ. ಅವರು ಕಲಿತ ವಿಷಯವನ್ನು ಕೇವಲ ನೆನಪಿಟ್ಟುಕೊಳ್ಳುವುದು, ಪಾಠಗಳನ್ನು ಕಂಠಪಾಠ ಮಾಡುವುದು, ವ್ಯಾಖ್ಯಾನಗಳನ್ನು ಜ್ಞಾಪಕದಲ್ಲಿಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರತಕ್ಕಂಥದ್ದು. ಹೆಂಗಪ್ಪ ಅನ್ನೋದಾದ್ರೆ ಅಂದರೆ ಒಂದು ಉದಾಹರಣೆಯನ್ನು ನೋಡೋದಾದ್ರೆ, ಗಣಿತ ಪಾಠದಲ್ಲಿ ಗುಣಾಕಾರದ ಪಟ್ಟಿಯನ್ನು ಮಕ್ಕಳಿಗೆ ನಾವು ಕಂಠಪಾಠ ಮಾಡಿಸ್ತೀವಿ. ಅಂದರೆ ಈಗ 2ರ ಮಗ್ಗೆಯನ್ನು ಹೇಳಿಸ್ತೀವಿ. 2 1 2, 2 2 4, 2 3 6 ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಮಗ್ಗಿಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಅವನ್ನ ತಿಳಿಸ್ಕೊಡಕ್ಕೆ ಹೋಗಲ್ಲ. ಅವುಗಳನ್ನು ಅಂದರೆ ಸರಳವಾಗಿ ಅವುಗಳನ್ನು ಪರಿಚಯ ಮಾಡಿಕೊಡೋದ್ರ ಮೂಲಕ ಆ ಹೊಸ ಮಾಹಿತಿಯನ್ನು ಮಕ್ಕಳಿಗೆ ನಾವು ಕಂಠಪಾಠದ ಮೂಲಕ ಕಲಿಸ್ಕೊಡ್ತೀವಿ. ಅದು ಯಾವುದಪ್ಪ ಅಂದ್ರೆ ಮೊದಲ ಹಂತ ಆಗಿರತಕ್ಕಂಥದ್ದು, ಅದು ಸ್ಮರಣ ಹಂತ. ಇತಿಹಾಸದಲ್ಲಿ ರಾಜರ ಹೆಸರು, ವರ್ಷಗಳನ್ನು ನೆನಪಿಡುವಂಥದ್ದು. ನೋಡಿ, ಇತಿಹಾಸದಲ್ಲಿ ರಾಜರ ಹೆಸರುಗಳನ್ನು ಕಂಠಪಾಠ ಮಾಡಿಸ್ತೀವಿ ಮತ್ತು ಅವರು ಕಾಲಾನುಕ್ರಮದಲ್ಲಿ ಕೂಡ ಅವರ ಕುರಿತು ನಾವು ವರ್ಷಗಳನ್ನು ನೆನಪಿಡುವಂತೆ ಮಾಡ್ತೀವಿ. ಆನಂತರ 2ನೇ ಹಂತ ಯಾವುದಪ್ಪ ಅಂದ್ರೆ ಅರ್ಥಗರ್ಭಿತ ಹಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತೇಳಿ ಕರಿತೀವಿ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕೇವಲ ನೆನಪಿಡುವುದಲ್ಲ, ಅರ್ಥ ಮಾಡಿಕೊಳ್ಳುವ ಮತ್ತು ವಿವರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. ನೋಡಿ, ಈಗ 1ನೇ ಹಂತಕ್ಕೂ ಮತ್ತು 2ನೇ ಹಂತಕ್ಕೂ ಈಗ ವ್ಯತ್ಯಾಸ ಆಗ್ತಾ ಬಂತು. ಅಂದರೆ 1ನೇ ಹಂತದಲ್ಲಿ ನಾವು ಕೇವಲ ಕಂಠಪಾಠಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರೆ, 2ನೇ ಹಂತದಲ್ಲಿ ವಿದ್ಯಾರ್ಥಿಗಳು ಕೇವಲ ನೆನಪು ಮಾತ್ರ ಇಟ್ಕೊಳ್ಳಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ಅರ್ಥ ಮಾಡಿಕೊಳ್ತಾರೆ ಮತ್ತು ಅದನ್ನು ವಿವರಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ. ಯಾವುದರಲ್ಲಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನಲ್ಲಿ. ಅವರು ಕಲಿತ ವಿಷಯವನ್ನು ತಮ್ಮದೇ ಶೈಲಿಯಲ್ಲಿ ಹೇಳಬಲ್ಲರು. ಈಗ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಅವರಿಗೆ ಕಲಿಸ್ಕೊಟ್ವಿ ಮಕ್ಕಳಿಗೆ ಅಂದರೆ ಆ ಒಂದು ವಿಷಯವನ್ನ ಅವರು ತಮ್ಮದೇ ಶೈಲಿಯಲ್ಲಿ ಮತ್ತೆ ವಾಪಸ್ ಅದನ್ನ ವಿವರಣೆ ನೀಡಬಲ್ಲರು. ಮತ್ತೆ ಅದಕ್ಕೆ ಉದಾಹರಣೆಯನ್ನು ಕೂಡ ನೀಡಿ ಅದನ್ನು ವಿವರಿಸಬಲ್ಲರು. ಅಂದ್ರೆ ಹೊಸ ಪರಿಸ್ಥಿತಿಯಲ್ಲಿ ಅದನ್ನು ಅವರು ಅನ್ವಯಿಸಬಲ್ಲರು. ಅಂದ್ರೆ ಉದಾಹರಣೆಯನ್ನ ನೋಡೋದಾದ್ರೆ, ವಿಜ್ಞಾನದಲ್ಲಿ ನೀರಿನ ಚಕ್ರ ಕಲಿತ ನಂತರ ಅದನ್ನು ಚಿತ್ರ ಬಿಡಿಸಿ ವಿವರಿಸುವುದು. ಅಂದ್ರೆ ವಿದ್ಯಾರ್ಥಿಯನ್ನು ನೀರಿನ ಚಕ್ರದ ಬಗ್ಗೆ ಅವನು ಕಲಿತನಂತಂದ್ರೆ ಅದನ್ನ ಚಿತ್ರ ಬಿಡಿಸುವುದರ ಜೊತೆಗೆ ಅದನ್ನು ಅವನು ವಿವರಿಸ್ತಾನೆ. ಇದು 2ನೇ ಹಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಲ್ಲಿ ಇದು ಕಂಡು ಬರುತ್ತೆ. ಮತ್ತೆ ಇತಿಹಾಸದ ಪಾಠವನ್ನು ಕಲಿತ ಮೇಲೆ ಅಂದ್ರೆ ಇಲ್ಲಿ 1ನೇ ಹಂತದಲ್ಲಿ ನಾವು ಇತಿಹಾಸವನ್ನ ಹೇಳ್ಬೇಕಾದ್ರೆ ಕೇವಲ ರಾಜರ ಹೆಸರು, ವರ್ಷಗಳನ್ನು ಮಾತ್ರ ನೆನ್ಪಿಟ್ಕೊಳ್ಳ ಕೇಳಿದ್ವಿ. ಆದ್ರೆ ಈಗ ಅವನು ಇತಿಹಾಸದ ಪಾಠ ಕಲಿತ ಮೇಲೆ ಅದರ ಪರಿಣಾಮಗಳನ್ನು ಅವನು ವಿವರಿಸ್ತಾನೆ. ಅಂದ್ರೆ ಕಲಿತಂತ ವಿದ್ಯಾರ್ಥಿ ಅವುಗಳನ್ನ ವಿವರಿಸ್ತಾನೆ. ಇದು ಬೋಧನೆಯ 2ನೇ ಹಂತ ಆಗಿರ್ತಕ್ಕಂಥದ್ದು. ನೋಡಿ, ಇದು ಬೋಧನೆಯ 3ನೇ ಹಂತ. ಇಲ್ಲಿ 3 ಹಂತ ಆಗ್ಬೇಕಿತ್ತು, ಸೊ 3 ಮಿಸ್ ಆಗಿದೆ. ಇದನ್ನ 3 ಅಂತ ನೀವು ತಿಳ್ಕೊಟ್ರೆ ಪ್ರತಿಬಿಂಬಾತ್ಮಕ ಹಂತ ಅಂದ್ರೆ ರಿಫ್ಲೆಕ್ಟಿವ್ ಲೆವೆಲ್ ಅಂತೇಳಿ ಕರಿತೀವಿ. ಇದು ಬೋಧನೆಯ ಅತ್ಯುನ್ನತ ಹಂತ. ನೋಡಿ, 1ನೇ ಹಂತ ಮತ್ತು 2ನೇ ಹಂತ ಮತ್ತು 3ನೇ ಹಂತ. ಮೊದಲ ಹಂತ ಯಾವುದು ಅಂತಂದ್ರೆ ಈಗಾಗಲೇ ನೀವು ನೋಡಿದ್ರಿ ಮೆಮೊರಿ ಲೆವೆಲ್. ಮತ್ತೆ ಅದೇ ರೀತಿ ಒಂದು ಪ್ರಶ್ನೆ ಬರಬಹುದು, ಅಂದ್ರೆ ಬೋಧನೆಯ ಅತ್ಯುನ್ನತ ಹಂತ ಯಾವುದು ಅಂದ್ರೆ ಅದು 3ನೇ ಹಂತ ರಿಫ್ಲೆಕ್ಟಿವ್ ಲೆವೆಲ್ ಅಂತೇಳಿ ಕರೆಸ್ಕೊಳ್ಳುತ್ತೆ. ಈ ಒಂದು ಅತ್ಯುನ್ನತ ಹಂತ ಯಾಕಾಗುತ್ತೆ ಈ 3ನೇ ಹಂತ ಅಂದ್ರೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡ್ತಾರೆ ಒಂದು ವಿಷಯವನ್ನ. ನೋಡಿ, ಯಾವುದಾದ್ರೂ ಒಂದು ವಿಷಯವನ್ನ ನಾವು ಅವರಿಗೆ ಕೊಟ್ವಿ ಅಂತಂದ್ರೆ, ತಿಳಿಸ್ಕೊಟ್ವಿ ಅಂತಂದ್ರೆ ಆ ವಿಷಯವನ್ನ ಅವರು ವಿಶ್ಲೇಷಣೆ ಮಾಡ್ತಾರೆ, ಆ ವಿಷಯವನ್ನ ಅವರು ವಿಮರ್ಶೆ ಮಾಡ್ತಾರೆ, ಮತ್ತೆ ತಾತ್ವಿಕ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಕೂಡ ಅವರು ಬೆಳೆಸ್ಕೊಳ್ತಾರೆ. ಅವರು ಕೇವಲ ವಿಷಯವನ್ನು ಕಲಿಯುವುದಲ್ಲದೆ ಅಂದ್ರೆ ಕೇವಲ ಆ ಒಂದು ವಿಷಯವನ್ನು ಅವರು ಅಷ್ಟೇ ಕಲಿಯಲ್ಲ, ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೊಸ ವಿಚಾರಗಳನ್ನ ಕಂಡುಹಿಡಿಯಲು, ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತಾರೆ. ಈಗ ಉದಾಹರಣೆಯನ್ನು ನೋಡೋದಾದ್ರೆ, ನಾವು ಅರ್ಥಶಾಸ್ತ್ರದಲ್ಲಿ ಮಕ್ಕಳಿಗೆ ಗ್ಲೋಬಲೈಸೇಷನ್ ಪರಿಣಾಮದ ಬಗ್ಗೆ ನಾವು ತಿಳಿಸ್ಕೊಟ್ವಿ ಅಂತಂದ್ರೆ
ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ತನ್ನದೇ ಅಭಿಪ್ರಾಯವನ್ನ ರೂಪಿಸ್ತಾನೆ. ಅಂದ್ರೆ ಗ್ಲೋಬಲೈಸೇಷನ್ ಬಗ್ಗೆ ಅವನು ಏನ್ ಮಾಡ್ತಾನೆ ಅಂದ್ರೆ ವಿದ್ಯಾರ್ಥಿ ವಿಮರ್ಶೆ ಮಾಡ್ತಾನೆ. ವಿಮರ್ಶೆ ಅಂದ್ರೆ ಒಳ್ಳೇದು ಬಂತು ಕೆಟ್ಟದ್ದು ಬಂತು ಅಂದ್ರೆ ಆ ವಿಷಯದ ಬಗ್ಗೆ ಇರ್ತಕ್ಕಂಥ ಪಾಸಿಟಿವ್ ಆಗಿರ್ಬೋದು ಮತ್ತೆ ನೆಗೆಟಿವ್ ಆಗಿರ್ಬೋದು ಅವುಗಳನ್ನ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ವಿಮರ್ಶೆ ಮಾಡ್ತಾನೆ. ಮತ್ತೆ ಅದನ್ನ ತರ್ಕಕ್ಕೆ ಒಳಪಡಿಸ್ತಾನೆ. ಹಿಂಗೆ ಯಾಕೆ ಆಗ್ಬೇಕಿದು ಅಂತೇಳಿ ಅವನು ಇದು ಏಕೆ ಹೇಗೆ ಅನ್ನುವಂತ ಒಂದಷ್ಟು ತರ್ಕಕ್ಕೆ ಒಳಪಡಿಸುವಂತ ಪ್ರಶ್ನೆಗಳನ್ನ ಅಲ್ಲಿ ಹಾಕ್ತಾನೆ. ಮತ್ತು ಅವನಿಗೆ ಅದಕ್ಕೆ ಸಂಬಂಧಪಟ್ಟಂತೆ ತನಗೇನು ವಿಷಯ ಜ್ಞಾನ ಪಡ್ಕೊಂಡಿರ್ತಾನೆ ಅದನ್ನ ಅವನು ವಿಶ್ಲೇಷಣೆ ಮಾಡ್ತಾನೆ. ತನ್ನ ಸಮಸ್ಯೆಯನ್ನು ಅವನು ಪರಿಹಾರ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾನೆ. ಯಾವ ಹಂತದಲ್ಲಿ ಅಂತಂದ್ರೆ ರಿಫ್ಲೆಕ್ಟಿವ್ ಹಂತದಲ್ಲಿ. ಹಾಗಾಗಿ ಈ 3 ಬೋಧನಾ ಹಂತಗಳಲ್ಲಿ ಅತ್ಯುನ್ನತವಾದಂತ ಹಂತ ಯಾವುದಪ್ಪ ಅಂತಂದ್ರೆ ಅದು ರಿಫ್ಲೆಕ್ಟಿವ್ ಹಂತ ಅಂತೇಳಿ ನಾವು ಕರಿಬಹುದಾಗಿರುತ್ತೆ. ಹಾಗೆ ಗಣಿತದ ಸಮಸ್ಯೆಗಳನ್ನ ಹೊಸ ವಿಧಾನದಿಂದ ಪರಿಹರಿಸುವುದು. ನೋಡಿ, 1ನೇ ಹಂತದೊಳಗೆ ಏನ್ ಮಾಡಿದ ಅವನು ಕೇವಲ ಮಗ್ಗಿಯನ್ನ ಬಯಾಟ್ ಮಾಡಿದ. ಆದ್ರೆ 3ನೇ ಹಂತದ ಒಂದು ಬೋಧನಾ ಹಂತದಲ್ಲಿ ಗಣಿತ ಸಮಸ್ಯೆಗಳಿಗೆ ಅವನು ಹೊಸ ವಿಧಾನದಿಂದ ಆ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಕೂಡ ಅವನು ಕಲಿತಾನೆ. ಅಂದ್ರೆ 1ನೇ ಹಂತಕ್ಕೂ 3ನೇ ಹಂತಕ್ಕೂ ಅಜಗಜಾಂತರ ಇದೆ. ಅಂದ್ರೆ ಒಂದು ಹೊಸ ವಿಷಯವನ್ನ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೇವಲ ಕಂಠಪಾಠದ ಮೂಲಕ ಮಕ್ಕಳಿಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಟ್ರೆ 3ನೇ ಹಂತದಲ್ಲಿ ಮಕ್ಕಳು ಅದನ್ನ ತಾವು ವಿಮರ್ಶಾತ್ಮಕವಾಗಿ ತಾತ್ವಿಕವಾಗಿ ಮತ್ತು ಸಮಸ್ಯೆ ಪರಿಹಾರವನ್ನ ಪಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು 3ನೇ ಹಂತದಲ್ಲಿ ಗಳಿಸ್ತಾನೆ. ಹಾಗಾಗಿ 1ನೇ ಹಂತಕ್ಕೂ ಮತ್ತು 2ನೇ ಹಂತಕ್ಕೂ 3ನೇ ಹಂತಕ್ಕೂ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು. ಸೊ ಇದಿಷ್ಟು 3 ಏನಪ್ಪಾ ಅಂತಂದ್ರೆ ಬೋಧನೆಯ ಹಂತಗಳು ಆಗಿರ್ತಕ್ಕಂಥದ್ದು. ನೋಡಿ, ಬೋಧನೆಯ ಲಕ್ಷಣಗಳನ್ನ ನೋಡೋಣ. ಬೋಧನೆಯ ಲಕ್ಷಣಗಳಲ್ಲಿ ಮೊಟ್ಟ ಮೊದಲು ನಮ್ಗೆ ಕಂಡು ಬರ್ತಕ್ಕಂಥದ್ದು ವಿದ್ಯಾರ್ಥಿ ಕೇಂದ್ರಿತ ಬೋಧನೆ. ನೋಡಿ, ಬೋಧನೆ ಅಂದ್ರೆ ಶಿಕ್ಷಕ ಮಾತನಾಡುವುದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಚಿಂತನೆ ಕಲಿಕೆ ಪ್ರಕ್ರಿಯೆ ಮುಖ್ಯ ಆಗಿರ್ತೈತಿ. ಅಂದ್ರೆ ಬೋಧನೆ ಅಂದ ತಕ್ಷಣ ಶಿಕ್ಷಕ ಬರೋದು, ಪಠ್ಯಪುಸ್ತಕ ಹಿಡ್ಕೊಳ್ಳೋದು, ಪಠ್ಯಪುಸ್ತಕದಲ್ಲಿ ಏನೈತಿ ಅದನ್ನ ಹೇಳಿ ಹೋಗೋದು ಬೋಧನೆ ಅನ್ಸ್ಕೊಳ್ಳೋದಿಲ್ಲ. ಬೋಧನೆ ಅಂತಂತಂದ್ರೆ ಅದೇನಾಗುತ್ತೆ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಆಗಿರ್ತಕ್ಕಂಥದ್ದು. ಅಂದ್ರೆ ಮಗು ಯಾವ ಹಂತದಲ್ಲಿದೆ, ಕಲಿಕೆ ಯಾವ ಹಂತದಲ್ಲಿದೆ, ಆ ಮಗುವಿಗೆ ನಾವು ಏನನ್ನ ಕಲಿಸಬೇಕಾಗಿದೆ, ಆ ವಿಷಯವನ್ನ ಎಷ್ಟು ಸರಳವಾಗಿ ಅವನಿಗೆ ತಿಳಿಸ್ಕೊಡ್ಬೇಕಾಗಿದೆ, ಮತ್ತು ಅವನು ಯಾವ ಮಟ್ಟಕ್ಕೆ ನಾವು ಇಳಿದು ಪಾಠವನ್ನ ಮಾಡ್ಬೇಕನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನ ನಾವು ಏನಂತೀವಿ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ. ಈ ಶಿಕ್ಷಕ ಕೇಂದ್ರಿತ ಅಂದ್ರೆ ಮಕ್ಕಳು ಸುಮ್ ಕುಂತಿರ್ತಾರ, ಶಿಕ್ಷಕ ಪಾಠ ಮಾಡಿ ಹೋಗ್ತಾನ. ಅಂದ್ರೆ ಅವನು ತನ್ನ ಅಂದ್ರೆ ಲೆಕ್ಚರರ್ ಮೆಥಡ್ ಅನ್ನ ಅಲ್ಲಿ ಯೂಸ್ ಮಾಡ್ತಾನೆ. ಅದು ಇಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾಗಿರೋದು ಏನಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಆದಂಥದ್ದು. ಮತ್ತೆ ಸರಳ ಮತ್ತು ಸ್ಪಷ್ಟತೆ. 2ನೇದು ನೋಡಿ, ಸರಳ ಮತ್ತು ಸ್ಪಷ್ಟತೆ ಅಂದ್ರೆ ಪಾಠವನ್ನು ವಿದ್ಯಾರ್ಥಿಗಳ ಮಟ್ಟಕ್ಕೆ ತಕ್ಕಂತೆ ಸರಳವಾಗಿ ಸುಲಭವಾಗಿ ತಿಳಿಸುವಂಥದ್ದು. ನೋಡಿ, ಈ 2ನೇ ಒಂದು ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ ಒಂದು ಪಾಠ ಇರುತ್ತೆ, ಆ ಪಾಠವನ್ನ ನಾವು ಹಲವಾರು ವಿಧಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿಕೊಂಡು ಅದನ್ನ ಯಾವ ರೀತಿ ಹೇಳಿದ್ರೆ ಮಕ್ಕಳಿಗೆ ಸರಳವಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದನ್ನ ನಾವೇನಂತೀವಿ ಅಂತಂದ್ರೆ ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠ ಮಾಡುವಂಥದ್ದು. ಸೊ ಈಗ ಪ್ರೈಮರಿ ಮಕ್ಕಳಿಗೇನೆ ಪಾಠ ಬೇರೆ ರೀತಿ ಮಾಡ್ಬೇಕಾಗತ್ತೆ, ಹೈಸ್ಕೂಲ್ ಮಕ್ಕಳಿಗೇನೆ ಬೇರೆ ರೀತಿ ಪಾಠ ಮಾಡ್ಬೇಕಾಗತ್ತೆ, PU ಕಾಲೇಜು, ಡಿಗ್ರಿ ಕಾಲೇಜ್ಗೆ ಆಯಾ ಹಂತಗಳಿಗೆ ನಾವು ಬೇರೆ ಬೇರೆ ರೀತಿಯಾದಂಥ ಬೋಧನಾ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಸುಮ್ಮನೆ ನಾವು ಪ್ರೈಮರಿಗೆ ಪಾಠ ಮಾಡುವಂಥ ವಿಧಾನವನ್ನ ಡಿಗ್ರಿ ಕಾಲೇಜ್ನವರಿಗೂ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಅರ್ಥ ಇರಲ್ಲ. ಡಿಗ್ರಿ ಕಾಲೇಜ್ನವರಿಗೂ ಮಾಡತಕ್ಕಂಥ ಪಾಠವನ್ನ ನಾವು ಆ ರೀತಿ ಪಾಠನ ಬಂದು ಪ್ರೈಮರಿಗೆ ಹೇಳ್ತೇನೆ ಅಂದ್ರೆ ಅದು ಹೊಂದ್ಕೊಳ್ಳಲ್ಲ. ಹಾಗಾಗಿ ನಾವು ಮಕ್ಕಳು ಯಾವ ಹಂತದಲ್ಲಿ ಅದರ, ಅವರು ಯಾವ ಮಟ್ಟದಲ್ಲಿ ಅದರ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡು ಸರಳವಾಗಿ ನಾವು ಹೇಳ್ಬೇಕಾಗಿರ್ತಕ್ಕಂಥ ವಿಷಯವನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತೆ ಸೃಜನಶೀಲತೆ. ನೋಡಿ, ವಿದ್ಯಾರ್ಥಿಗಳಲ್ಲಿ ಹೊಸ ಕಲ್ಪನೆಗಳನ್ನ ಹುಟ್ಟು ಹಾಕುವ ಬೋಧನೆ. ನೋಡಿ, ನಮ್ಮ ಬೋಧನೆ ಹೆಂಗಿರ್ಬೇಕಂತಂದ್ರೆ ಮಕ್ಕಳಲ್ಲಿ ಹೊಸ ವಿಷಯವನ್ನ ಹುಟ್ಟಾಕ್ಬೇಕು. ಅಂದ್ರೆ ಅಂದಾಗ ಮಾತ್ರ ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿತೈತಿ, ಆ ವಿಷಯದ ಬಗ್ಗೆ ಆಸಕ್ತಿ ಬೆಳಿತೈತಿ. ಇಲ್ಲದೆ ಹೋದ್ರೆ ಕೇವಲ ಆ ವಿಷಯವನ್ನ ಅವರು ನೋಡ್ಬೇಕಾಗತ್ತೆ, ಕಂಠಪಾಠ ಮಾಡಬೇಕಾಗತ್ತೆ, ಎಕ್ಸಾಮ್ ಬರೀಬೇಕಾಗತ್ತೆ. ಇದು ಈ ಒಂದು ಬೋಧನೆ ಅದು ಎಫೆಕ್ಟಿವ್ ಅನ್ಸೋದಿಲ್ಲ. ಹಾಗಾಗಿ ಮಕ್ಕಳಿಗೆ ನಾವೇನು ಪಾಠ ಮಾಡ್ತೀವಿ ಆ ಪಾಠದ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ ಮಕ್ಕಳಿಗೆ ನಾವು ಆಸಕ್ತಿಯನ್ನು ಮೂಡಿಸಬೇಕು. ಆಸಕ್ತಿಯನ್ನು ಮೂಡಿಸಿದಾಗ ಆ ಮಕ್ಕಳು ಹೊಸ ಹೊಸ ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ. ಅವುಗಳು ನಮ್ಗೆ ಪ್ರಶ್ನೆಗಳಾಗಿ ಬರ್ತವೆ. ಆಗ ನಾವು ಅವುಗಳನ್ನು ಹತ್ತಿಕ್ಕುವಂತ ಕೆಲಸ ಮಾಡಬಾರ್ದು. ಪ್ರತಿ ಮಗುವಿನ ಪ್ರತಿ ಪ್ರಶ್ನೆಗೂ ನಾವು ಉತ್ತರಿಸುವಂತ ಕೆಲಸ ಮಾಡಬೇಕು. ಉತ್ತರಿಸುವಂತ ಕೆಲಸ ಮಾಡಿದಾಗ ಮಗು ಆಕ್ಟಿವ್ ಆಗಿ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಳ್ಳುತ್ತೆ. ಆಗ ಮಗುವಿನಲ್ಲಿ ಸೃಜನಶೀಲತೆ ಹೆಚ್ಚಾಗ್ತೈತಿ. ಒಂದ್ ವೇಳೆ ನಾವೇನಾದ್ರೂ ಮಗು ಪ್ರಶ್ನೆ ಕೇಳ್ತಿ ನಮಗೆ ಗೊತ್ತಿರಲಿಲ್ಲ ಅಂತಂದು ಬೈದು ಸುಮ್ ಕುಂದರ್ಸ್ಬಿಟ್ರ ಆ ಮಗು ಏನ್ ಮಾಡುತ್ತೆ, ನಮ್ಮ ಪ್ರತಿ ಕ್ಲಾಸ್ ಒಳಗೂ ಏನೂ ಪ್ರಶ್ನೆ ಕೇಳದೆ ಹಿಂದುಳಿಯುವಂತ ಚಾನ್ಸಸ್ ಇರ್ತೈತಿ. ಹಂಗಾಗಿ ನಾವು ಯಾವ ಮಕ್ಕಳಿಗೂ ಕೂಡ ಅದು ಪ್ರೈಮರಿಯಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೂ ಆಗಿರ್ಬೋದು, ಯಾರೇ ಪ್ರಶ್ನೆ ಕೇಳಿದ್ರು ನಾವು ಅವರ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯ್ತು, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೋಡ್ಕೊಂಡು ಬಂದು ಹೇಳ್ತೀನಿ ಅಂತ
ಹೇಳ್ಬೋದು. ಮತ್ತೆ ಇನ್ನೊಂದು ಈಗೆಲ್ಲ ಇದೆ, ಚಾಟ್ ಜಿಪಿಟಿ, ಜೆಮಿನಿ, ಅದರಲ್ಲಿ ಕೇಳ್ತಕ್ಕಂಥ ಏನಾದರೂ ಮಕ್ಕಳು ಪ್ರಶ್ನೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ನೋಡ್ಕೊಂಡಾದ್ರೂ ಹೇಳ್ಬೋದು. ಆ ರೀತಿ ಹೇಳೋದ್ರಿಂದ ಏನಾಗುತ್ತೆ, ಮಗು ನಮ್ಮ ಕ್ಲಾಸ್ ಒಳಗೆ ಆಕ್ಟಿವ್ ಆಗಿ ಪ್ರಶ್ನೆಯನ್ನು ಕೇಳ್ತೈತಿ, ಅಂದ್ರೆ ನಮ್ಮ ಜೊತೆ ಅದು ಕಮ್ಯುನಿಕೇಶನ್ ಮಾಡುತ್ತೆ. ಆಗ ಅದೇನಾಗುತ್ತೆ, ಮಕ್ಕಳಲ್ಲಿ ಒಂದು ನಮ್ಮ ವಿಷಯದ ಬಗ್ಗೆ ಆಸಕ್ತಿ ಮೂಡ್ತೈತಿ. ಇದರಿಂದ ಮಕ್ಕಳು ಜಾಣರಾಗ್ತಾರೆ, ಸೃಜನಶೀಲತೆ ಬೆಳಿತೈತಿ, ಹೊಸ ಪರಿಕಲ್ಪನೆಗಳನ್ನು ಅವರು ಬೆಳೆಸ್ಕೊಳ್ತಾರೆ. ಮತ್ತೆ ಪ್ರೇರಣಾದಾಯಕ ನೋಡಿ, ಕಲಿಕೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಉತ್ಸಾಹವನ್ನು ಮೂಡಿಸುವ ಬೋಧನೆ. ಸೊ ನಾವು ಸೃಜನಶೀಲತೆ ಹೇಳುವಾಗ ಈಗ ಹೇಳಿದೆ, ಮತ್ತೆ ಅದನ್ನು ಪದೇ ಪದೇ ಹೇಳ್ಕೊಂತ ಕೊಡುವಂಥದ್ದು ಬೇಡ. ಪ್ರೇರಣಾದಾಯಕ ಅಂತಂದ್ರೆ ನಾವು ಪಾಠ ಮಾಡ್ತೀವಲ್ಲ, ಆ ಪಾಠ ಮಕ್ಕಳಿಗೆ ಆಸಕ್ತಿ ಇರಬೇಕು ಮತ್ತೆ ಉತ್ಸಾಹವನ್ನ ಮೂಡಿಸುವಂತ ಬೋಧನೆಯನ್ನ ನಾವು ಮಾಡಬೇಕಾಗುತ್ತೆ. ಕೇವಲ ನಾನು ಇವತ್ತು ಈ ಒಂದು ಪಾಠ ಐತಿ, ಆ ಪಾಠ ನಾನು ಹೇಳ್ತೀನಿ, ಅವ್ರ ಮಕ್ಕಳು ಕೇಳಿದ್ರೋ ಬಿಟ್ರೋ ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡು ಹಂಗೆ ಹೇಳಿದೆ, ನನ್ನ ಸಿಲೆಬಸ್ ಇತ್ತು ಮುಗಿಸಿದೆ ಅನ್ಕೊಂಡು ಹೋಗ್ಬಿಟ್ರೆ ಮಕ್ಕಳಲ್ಲಿ ಆಸಕ್ತಿ ಬೆಳೆಯಲ್ಲ, ಉತ್ಸಾಹ ಮೂಡಿಸೋಕ್ಕಾಗಲ್ಲ. ಅದು ಒಂದು ಉತ್ತಮವಾದಂಥ ಬೋಧನೆ ಅನಿಸ್ಕೊಳ್ಳೋದಿಲ್ಲ, ಅದಲ್ಲಿ ಫೇಲ್ ಆಗಿಬಿಡ್ತೈತೆ. ಆ ವಿಷಯನ ಮಕ್ಕಳು ಇಷ್ಟಪಡೋದಿಲ್ಲ. ಅಂದರೆ ಮಕ್ಕಳಿಗೆ ನಾವು ಇಷ್ಟ ಆಗಬೇಕು, ನಾವು ಇಷ್ಟ ಆದ್ವಿ ಅಂತಂದರೆ ಮಗು ನಮ್ಮ ಸಬ್ಜೆಕ್ಟನ್ನು ಕೂಡ ಇಷ್ಟಪಡ್ತೈತಿ. ಹಾಗಾಗಿ ಏನು ಮಾಡ್ಬೇಕಂತಂದರೆ ನಾವು ಕೂಡ ಮಕ್ಕಳಿಗೆ ಹತ್ರ ಆಗೋದ್ರ ಜೊತೆಗೆ ನಮ್ಮ ವಿಷಯವೂ ಕೂಡ ಅವರಿಗೆ ಆಸಕ್ತಿ ಮೂಡಿಸುವಂತೆ ನಾವು ಬೋಧನೆ ಮಾಡಬೇಕು. ಜೊತೆಗೆ ಅವರಲ್ಲಿ ನಮ್ಮ ವಿಷಯದ ಬಗ್ಗೆ ಉತ್ಸಾಹವನ್ನು ಮೂಡಿಸುವಂತೆ ನಾವು ಪಾಠ ಮಾಡಬೇಕಾಗುತ್ತೆ. ಸಹಾನುಭೂತಿ ಮತ್ತು ಸಹನೆ ನೋಡಿ, ಶಿಕ್ಷಕನು ವಿದ್ಯಾರ್ಥಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ತಪ್ಪು ಮಾಡಿದಾಗ ಸಹನಶೀಲನಾಗಿರಬೇಕಾಗಿರುತ್ತೆ. ನೋಡಿಲಿ, ಮಗು ಅಂತಂದ್ರೆ ನೆಲ್ಲ ತಿಳ್ಕೊಂಡ ಶಾಲೆಗೆ ಕಾಲೇಜ್ಗೆ ಬಂದಿರ್ತೈತನ? ಇಲ್ಲ, ಅಲ್ಲಿ ಮಗು ಯಾಕೆ ಬಂದಿರ್ತೈತೆ ಅಂದ್ರೆ ಕಲಿಯೋದಕ್ಕೋಸ್ಕರ ಬಂದಿರುತ್ತೆ. ಅಂದ್ರೆ ಕಲಿಕೆಯ ಉದ್ದೇಶದಿಂದ ಮಗು ಶಾಲಾ ಕಾಲೇಜುಗಳಿಗೆ ಬಂದಿರ್ತೈತಿ. ಹಾಗಾದ್ರೆ ಕಲಿಕೆಯಲ್ಲಿ ಮನುಷ್ಯ ತಪ್ಪು ಮಾಡ್ತಾನೆ. ಕಲಿಕೆಯಲ್ಲಿ ಮನುಷ್ಯ ತಪ್ಪು ಮಾಡಿದಾಗ ಶಿಕ್ಷಕನಾದಂಥವನು ಸಹಾನುಭೂತಿಯನ್ನ ಮತ್ತೆ ಸಹನೆಯನ್ನ ಹೊಂದಿರಬೇಕಾಗತ್ತ. ಎಲ್ಲರೆದುರಿಗೆ ಆ ಮಗುವಿಗೆ ಅಸಹ್ಯ ಮಾಡೋದು ಅಥವಾ ಆ ಮಗುವನ್ನು ಬಡಿಯುವಂಥದ್ದು ಈ ರೀತಿ ಮಾಡಿದಾಗ ಆ ಮಗುವಿನ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ. ಧಕ್ಕೆ ಉಂಟಾಯ್ತು ಅಂತಂದ್ರೆ ಆ ಮಗು ಇನ್ನೆಂದು ಹೊಸ ವಿಚಾರಕ್ಕೆ ಕೈ ಹಾಕಲ್ಲ. ಹಾಗಾಗಿ ಒಂದು ಮಗು ತಪ್ಪು ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ, ಅಂದ್ರೆ ಎಲ್ಲ ಒಂದು ಕಾರಣಕ್ಕೂ ಶಿಕ್ಷೆ ನೀಡಬಾರ್ದಂತಲ್ಲ, ಅಂದ್ರೆ ಆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸೋದಕ್ಕೋಸ್ಕರ ಸಣ್ಣ ಪುಟ್ಟ ಶಿಕ್ಷೆಯನ್ನು ತಪ್ಪಲ್ಲ. ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಮಗು ಒಂದು ವಿಷಯದಲ್ಲಿ ತಪ್ಪು ಮಾಡಿದಾಗ, ಇದು ನಾನು ಬೇರೆ ಅಂದ್ರೆ ಅವ್ರ ಪರ್ಸನಲ್ ವಿಚಾರ ಅಂತಂದು ಇಲ್ಲಿ ಜಗಳ ಮಾಡಿದ್ರು, ಅದನ್ನ ಮಾಡಿದ್ರು, ಅದು ಬೇರೆ ವಿಚಾರ. ಅದು ನೀವು ಶಿಕ್ಷೆ ಕೊಡ್ತಿರೋ, ಪೇರೆಂಟ್ಸ್ ಕರೆಸಿದ್ರು, ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಇಲ್ಲಿ ನಾ ಹೇಳ್ತಿರೋಂಥದ್ದೇನು, ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಕಲಿಕೆಯಲ್ಲಿ ತಪ್ಪು ಮಾಡಿದಾಗ ಅವನನ್ನ ಎಲ್ಲರೆದುರಿಗೆ ನಾವು ಬಡಿಯುವಂಥದ್ದು ಮಾಡಿದಾಗ ಅವನ ಭಾವನೆಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತೀವಿ. ಆ ಕಾರಣದಿಂದಾಗಿ ಅವನು ಏನೇ ರೀತಿ ವಿಷಯಕ್ಕೆ ಸಂಬಂಧಪಟ್ಟ ಏನೇ ತಪ್ಪುಗಳನ್ನು ಮಾಡಿದಾಗ್ಯೂ ಕೂಡ ನಾವು ಶಿಕ್ಷಕರಾದಂಥವರು ಸಹನೆ ಮತ್ತು ಸಹಾನುಭೂತಿಯನ್ನು ಹೊಂದಿರಬೇಕಾಗುತ್ತೆ. ಮತ್ತು ಇನ್ನೊಂದು ಸಂವಹನ ಕೌಶಲ್ಯ. ಉತ್ತಮ ಬೋಧನೆಗೆ ಸರಳ ಭಾಷೆ, ಸ್ಪಷ್ಟ ಉಚ್ಚಾರಣೆ ಮತ್ತು ದೇಹ ಭಾಷೆಯು ಮುಖ್ಯ ಆಗುತ್ತೆ. ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ಸಂವಹನ ಕೌಶಲ್ಯವನ್ನು ಬೆಳೆಸಬೇಕಾಗುತ್ತೆ. ಯಾಕೆ ಸಂವಹನ ಕೌಶಲ್ಯವನ್ನು ಬೆಳೆಸಬೇಕು ಅಂದ್ರೆ, ಮಗು ಸಮಾಜದಲ್ಲಿ ಬೆಳೆಯುತ್ತೆ. ಮಗು ಒಂದು ಸಮಾಜದಿಂದ ನಮ್ಮ ಶಾಲೆಗೆ ಬಂದಿರ್ತೈತೆ. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಪುಟ್ಟ ಸಮಾಜ ನಮ್ಮ ಶಾಲೆ. ನಾವು ನಮ್ಮ ಪುಟ್ಟ ಸಮಾಜ ಆದಂಥ ಶಾಲೆ ಅಥವಾ ಕಾಲೇಜು, ಅಂದ್ರೆ ಕಾಲೇಜು ಆಗಿರ್ಬೋದು, ಶಾಲೆ ಆಗಿರ್ಬೋದು, ಇದೊಂದು ಪುಟ್ಟ ಸಮಾಜ. ಯಾಕೆಂದ್ರೆ ಇಲ್ಲಿ ಎಲ್ಲ ರೀತಿಯ ಮಕ್ಕಳು ಇರ್ತಾರೆ. ಅಂದ್ರೆ ಎಲ್ಲ ಜಾತಿಯ ಮಕ್ಕಳು, ಎಲ್ಲ ಧರ್ಮದ ಮಕ್ಕಳು, ಮತ್ತೆ ಎಲ್ಲ ಲಿಂಗ, ಎಲ್ಲ ವರ್ಣದ ಮಕ್ಕಳು, ಎಲ್ಲವೂ ಮಕ್ಕಳು ಇಲ್ಲಿ ಇರ್ತವೆ. ಆ ಒಂದು ಪುಟ್ಟ ಸಮಾಜ ಅಂದ್ರೆ ನಮ್ಮ ಶಾಲೆ ಅಥವಾ ಕಾಲೇಜು ಒಂದು ಪುಟ್ಟ ಸಮಾಜ ಅನ್ಕೊಂಡಿರ್ತೈತಲ್ಲ, ಆ ಪುಟ್ಟ ಸಮಾಜದಲ್ಲಿ ಈ ಉತ್ತಮವಾದಂತ ಸಂವಹನ ಕೌಶಲ್ಯಗಳನ್ನು ನಾವು ಕಲಿಸ್ಕೊಡ್ಬೇಕು. ಆ ಪುಟ್ಟ ಸಮಾಜದಿಂದ ಹೊರಗಡೆ ಹೋದಂತ ಮಗು ಈ ಒಂದು ಸಮಾಜದಲ್ಲಿ ಬದುಕಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಂವಹನ ಕೌಶಲ್ಯ ಬೇಕು. ಅಂದ್ರೆ ಆ ಮಗುವಿಗೆ ಅಂದ್ರೆ ಒಂದು ಏನಂತಂದ್ರೆ ಉತ್ತಮವಾದಂಥ ಸಂವಹನ ಕೌಶಲ್ಯವನ್ನು ಬೆಳೆಸಬೇಕು. ಜೊತೆಗೆ ಇಲ್ಲಿ ಬೋಧನೆಯ ಲಕ್ಷಣ ಅಂದ್ರೆ ನಮ್ಮದು ಕೂಡ ಬಂತು. ಅಂದ್ರೆ ಶಿಕ್ಷಕರಾದಂಥವ್ರಿಗೂ ಕೂಡ ಸಂವಹನ ಕೌಶಲ್ಯ ಬೇಕು. ಏನಂತಂದ್ರೆ ಉತ್ತಮ ಬೋಧನೆ ಆಗ್ಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಸರಳ ಭಾಷೆ ಬೇಕು, ಮತ್ತೆ ಸ್ಪಷ್ಟ ಉಚ್ಚಾರಣೆ ಇರಬೇಕು, ಮತ್ತೆ ದೇಹ ಭಾಷೆಯೂ ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ನೋಡೋದಾದ್ರೆ ಕೊನೆಯದಾಗಿ ಮೂಲ ಅವಶ್ಯಕತೆಗಳು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂತೇಳಿ ಕರಿತೀವಿ. ವಿಷಯದ ಆಳವಾದ ಜ್ಞಾನ. ನೋಡಿ, ಈಗ ನಾವು ಪಾಠ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಯಾವ ಪಾಠವನ್ನ ನಾವು ಆಯ್ದುಕೊಂಡಿರ್ತೀವಿ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಹಿಂದಿನ ದಿನ ಅಥವಾ ಮುಂಚೆನೆ ನಾವು
ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಅಂದ್ರೆ ಶಿಕ್ಷಕರು ತಮ್ಮ ವಿಷಯವನ್ನು ಸಂಪೂರ್ಣವಾಗಿ ತಿಳಿದಿರಬೇಕು. ನಾವು ದಿಢೀರಂತ ಹೋಗೋದು ಕ್ಲಾಸ್ ರೂಮ್ಗೆ ಹೋಗಿ ಕಾಶಿ ಟೆಕ್ಸ್ಟ್ ಬುಕ್ ತಗೊಂಡು ನೋಡಿ ಅದ್ರಾಗ ಏನೈತಿ ಓದಿ ತಿಳಿದಿದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಬಂದಾಗ ಅದು ಎಫೆಕ್ಟಿವ್ ಆದಂತ ಒಂದು ಬೋಧನೆ ಆಗೋದಿಲ್ಲ. ಆ ಕಾರಣದಿಂದಾಗಿ ವಿಷಯದ ಆಳವಾದ ಜ್ಞಾನವನ್ನ ಮಕ್ಕಳಿಗೆ ನೀಡಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಇರ್ಬೇಕದು. ಏನಂತಂದ್ರೆ ವಿಷಯದ ಆಳವಾದ ಜ್ಞಾನವನ್ನ ಶಿಕ್ಷಕರು ಹೊಂದಿರಬೇಕು. ಯಾವಾಗ ಉತ್ತಮ ಬೋಧನೆ ಆಗ್ಬೇಕಾದಾಗ, ಅಂದ್ರೆ ಉತ್ತಮ ಬೋಧನೆಯನ್ನ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಶಿಕ್ಷಕರು ಒಂದು ಸಂಪೂರ್ಣವಾದಂಥ ವಿಷಯ ಜ್ಞಾನವನ್ನು ಹೊಂದಿರಬೇಕು. ಮತ್ತೆ ಪೆಡಗಾಜಿಕಲ್ ಕೌಶಲ್ಯಗಳು ನೋಡಿ, ಬೋಧನೆಗೆ ಬೇಕಾದಂಥ ಪಾಠ ಯೋಜನೆ ಮಾಡಬೇಕು, ಬೋಧನಾ ವಿಧಾನಗಳನ್ನು ತಯಾರಿಸಬೇಕು, ತರಗತಿ ನಿರ್ವಹಣೆ ಮಾಡಬೇಕು. ನೋಡಿಲಿ, ಶಿಕ್ಷಕ ವಿಷಯ ಜ್ಞಾನವನ್ನು ಒಂದೇನ, ಆದ್ರೆ ಪಾಠ ಯೋಜನೆ ಮಾಡಕ್ ಬರವಲ್ತು, ಬೋಧನಾ ವಿಧಾನಗಳನ್ನ ತಯಾರಿಸಕ್ ಬರವಲ್ತು, ಬೋಧನಾ ವಿಧಾನಗಳನ್ನ ಬಳಸಕ್ ಬರವಲ್ತು, ಮತ್ತೆ ತರಗತಿ ನಿರ್ವಹಣೆಯನ್ನ ಮಾಡಕ್ ಬರವಲ್ತು ಅಂದಾಗ ಈ ಜ್ಞಾನವನ್ನ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಹಾಗಾಗಿ ಮೊದಲ ಅಂಶ ನಮಗೆ ಮೂಲಭೂತ ಅವಶ್ಯಕತೆಗಳು. ಅಂದ್ರೆ ಪಾಠ ಮಾಡಕ್ ನಮ್ಮ ಮೂಲಭೂತ ಅವಶ್ಯಕತೆಗಳು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಜ್ಞಾನ ಬೇಕು ಟೀಚರ್ಗೆ, ಎರಡನೇದಾಗಿ ಈ ಕೌಶಲ್ಯಗಳು ಬೇಕು. ಕೌಶಲ್ಯಗಳು ಯಾವಪ್ಪ ಅಂತಂದ್ರೆ, ನಾವು ಯಾವ ಪಾಠವನ್ನ ಆಯ್ಕೆ ಮಾಡ್ಕೊಂಡಿವಿ ಅದಕ್ಕೆ ಸಂಬಂಧಪಟ್ಟಂತ ಪಾಠ ಯೋಜನೆಯನ್ನ ಮಾಡ್ಕೋಬೇಕು. ಆಮೇಲೆ ಬೋಧನಾ ವಿಧಾನಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು. ಅಂದ್ರೆ ಯಾವ ಪಾಠವನ್ನ ಯಾವ ವಿಧಾನದ ಮೂಲಕ ಹೇಳಿದ್ವಿಪ್ಪ ಅಂದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕು, ಮತ್ತೆ ಕಲಿಬೇಕಾಗತ್ತೆ. ಮತ್ತೆ ತರಗತಿ ನಿರ್ವಹಣೆ ನೋಡಿಲಿ, ಜ್ಞಾನ ಐತಿ, ಪಾಠ ಯೋಜನೆ ಮಾಡ್ಕೊಂಡಿನಿ, ಬೋಧನಾ ವಿಧಾನ ನನ್ನ ಹತ್ರ ಒಳ್ಳೆ ಬೋಧನಾ ವಿಧಾನ ಐತಿ, ಆದ್ರೆ ತರಗತಿ ನಿರ್ವಹಣೆ ಮಾಡಕ್ ಬರಲಿಲ್ಲ ಅಂದ್ರೆ ಅಷ್ಟು ವೇಸ್ಟ್ ಆಗಿಬಿಡ್ತೈತಿ. ಆ ಕಾರಣದಿಂದಾಗಿ ಜ್ಞಾನನೂ ಇರಬೇಕು, ಪಾಠ ಯೋಜನೆನೂ ಮಾಡ್ಕೊಳಕ್ ಬರಬೇಕು, ಬೋಧನಾ ವಿಧಾನ ಉತ್ತಮವಾದಂಥ ಬೋಧನಾ ವಿಧಾನವನ್ನು ನಾವು ಅಳವಡಿಸ್ಕೊಳ್ಬೇಕು, ತರಗತಿ ನಿರ್ವಹಣೆಯನ್ನು ಕೂಡ ನಾನು ಮಾಡಬೇಕು. ಸರಿಯಾದ ಬೋಧನಾ ವಿಧಾನಗಳು ನೋಡಿ, ಸರಿಯಾದಂಥ ಬೋಧನಾ ವಿಧಾನಗಳು ಮಾಡಬೇಕಾಗುತ್ತೆ. ಒಂದು ಪಾಠ ಅಂದ್ರೆ ನಾವು ಯಾವ ಪಾಠವನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ ಆ ಪಾಠದ ಮೇಲೆ ಅವ್ರ ಜೊತೆಗೆ ಚರ್ಚೆ ಮತ್ತೆ ಮಾದರಿ ಪ್ರಶ್ನೋತ್ತರಗಳನ್ನು ಬಿಡಿಸುವಂಥದ್ದು, ಸಾಧ್ಯ ಆದರೆ ದೃಶ್ಯ ಮಾಧ್ಯಮ, ಶ್ರವ್ಯ ಮಾಧ್ಯಮಗಳನ್ನ ಉಪಕರಣಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಸ್ಮಾರ್ಟ್ ಬೋರ್ಡ್ ಇದ್ದಲ್ಲಿ ಸ್ಮಾರ್ಟ್ ಬೋರ್ಡ್ ಬಳಸಬಹುದು, ರೇಡಿಯೋ, ಈ ರೀತಿಯಾದಂಥ ಉಪಕರಣಗಳನ್ನ ಬಳಸಬೇಕು. ನೋಡಿ, ತಂತ್ರಜ್ಞಾನ ಬಳಕೆ ಪ್ರಸ್ತುತ ಯುಗದಲ್ಲಿ ಸ್ಮಾರ್ಟ್ ಬೋರ್ಡ್, ಈಗ ತಾನೇ ಹೇಳಿದೆ, ಪ್ರಾಜೆಕ್ಟರ್, ವಿಡಿಯೋ, ಆನ್ಲೈನ್ ಸಾಧನಗಳ ಬಳಕೆ. ನೋಡಿ, ಇತ್ತೀಚೆಗೆ ತಂತ್ರಜ್ಞಾನದ ಬಳಕೆಯಿಂದಾಗಿ ಈ ಒಂದು ಬೋಧನಾ ವಿಧಾನವೇ ಬದಲಾಗಿ ಹೋಗೈತೆ. ಅಂದ್ರೆ ಈಗೆಲ್ಲ ನೋಡ್ರಿ, OBS ಸ್ಟುಡಿಯೋ ಇಟ್ಕೊಂಡು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ರೀಚ್ ಆಗ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ತಂತ್ರಜ್ಞಾನದ ಬಳಕೆ. ಈ ತಂತ್ರಜ್ಞಾನ ಅನ್ನುವಂಥದ್ದು ಈಗ ಪ್ರತಿಯೊಂದು ಕಾಲೇಜ್ನಲ್ಲಿ, ಪ್ರತಿಯೊಂದು ಸ್ಕೂಲ್ನಲ್ಲಿ ಕೂಡ ಇರುವಂಥದ್ದು. ಪ್ರತಿ ಸರ್ಕಾರಿ ಅಂದ್ರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಉತ್ತಮವಾದಂಥ ಸಂಖ್ಯೆ ಹೊಂದಿರತಕ್ಕಂಥ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ, ಪ್ರಾಜೆಕ್ಟರ್ಗಳನ್ನು ಕೊಟ್ಟಿದ್ದಾರೆ, ಮತ್ತೆ ವಿಡಿಯೋ ಮತ್ತೆ ಆನ್ಲೈನ್ ಸಾಧನಗಳ ಬಳಕೆ ಮಾಡೋದಕ್ಕೆ ಸಾಧ್ಯ ಐತಿ. ಅಂದ್ರೆ ನಾನೇನ್ ಅಂತೀನಿ ಅಂದ್ರೆ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಐತೆ ಅಂತಲ್ಲ, ಅಂದ್ರೆ ಬಹುತೇಕ ಶಾಲೆ ಕಾಲೇಜುಗಳಲ್ಲಿ ಇದ್ದಂತಲ್ಲಿ ಯೂಸ್ ಮಾಡಬಹುದು, ಮತ್ತೆ ಅದನ್ನ ಯೂಸ್ ಮಾಡಕ್ ನಮಗೆ ಬರ್ತಿರ್ಬೇಕು ಫಸ್ಟ್. ಹಾಗಾಗಿ ಸ್ಮಾರ್ಟ್ ಬೋರ್ಡ್ ಬಳಕೆ ಮಾಡಕ್ ಬರಬೇಕು, ಪ್ರಾಜೆಕ್ಟರ್ ಬಳಕೆ ಮಾಡೋದಕ್ಕೆ, ವಿಡಿಯೋ ಮತ್ತು ಆನ್ಲೈನ್ ಸಾಧನಗಳನ್ನು ಬಳಕೆ ಮಾಡಿಕೊಂಡು ಪಾಠ ಮಾಡಿ ಮಕ್ಕಳಿಗೆ ನಾವು ತಿಳಿಸಿಕೊಡುವಂತ ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ. ಮೌಲ್ಯಮಾಪನ ಸಾಮರ್ಥ್ಯ ನೋಡಿ, ನನ್ನ ಹತ್ರ ಜ್ಞಾನ ಇತ್ತು, ಪಾಠ ಮಾಡಿದೆ, ಬೋಧನಾ ವಿಧಾನ ಬಳಸಿದೆ, ತರಗತಿ ನಿರ್ವಹಣೆ ಮಾಡಿದೆ, ಚರ್ಚೆ ಮಾಡಿದೆ, ಆದ್ರೆ ಮೌಲ್ಯಮಾಪನ ಮಾಡಕ್ ಬರ್ಲಿಕ್ಕೆ ಅದಕ್ಕೆ ನಮ್ಮ ಮೌಲ್ಯಮಾಪನ ಸಾಮರ್ಥ್ಯನೂ ಕೂಡ ಶಿಕ್ಷಕರಿಗೆ ಇರಬೇಕಾಗುತ್ತೆ. ಹೆಂಗೆ ಪರೀಕ್ಷೆಗಳನ್ನ ನಡೆಸಬೇಕು, ಯಾವ ರೀತಿ ಪರೀಕ್ಷೆ ಮಾಡ್ಬೇಕಂತೇಳಿ ನಾವು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೋಬೇಕು. ಪ್ರಶ್ನೋತ್ತರಗಳು ಅಂದ್ರೆ ಎಲ್ಲಾ ವಿಧದ ಪ್ರಶ್ನೋತ್ತರಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಮತ್ತೆ ಪ್ರಾಜೆಕ್ಟರ್ಗಳ ಮೂಲಕ ವಿದ್ಯಾರ್ಥಿಗಳ ಕಲಿಕೆ ಮಟ್ಟವನ್ನ ಅಳೆಯುವಂಥದ್ದು, ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ಈ ರೀತಿಯಾಗಿ ನಾವು ಅಳೆಯುವಂತ ಕೆಲಸ ಮಾಡಬೇಕು. ಇದು ವಿದ್ಯಾರ್ಥಿಗಳ ಕಲಿಕಾ ಮಟ್ಟದ ಜೊತೆಗೆ ನಮ್ಮ ಬೋಧನಾ ಮಟ್ಟವನ್ನು ಕೂಡ ನಾವು ತಿಳ್ಕೊಬಹುದಾಗಿರುತ್ತೆ. ನಾನು ಶಾಣೆ ಇದ್ದ ಮಗು ನನ್ನ ಎಕ್ಸಾಮ್ದಾಗ ಫೇಲ್ ಆಗುತ್ತಂತಂದ್ರೆ ನಾನು ಚೆನ್ನಾಗಿ ಕಲ್ಸಕತ್ತಿಲ್ಲ ಅಂತ ಅರ್ಥ. ಹಂಗಾಗಿ ಈ ಪರೀಕ್ಷೆ ಮತ್ತು ಪ್ರಶ್ನೋತ್ತರಗಳ ಏನ್ ನಾವು ಯೂಸ್ ಮಾಡ್ಕೊಂಡು ನಾವು ಮೌಲ್ಯಮಾಪನವನ್ನ ಮಾಡ್ತೀವಿ, ಅದು ಕೇವಲ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಅಷ್ಟೇ ಅಲ್ಲ, ನಮ್ಮ ಬೋಧನಾ ಮಟ್ಟವನ್ನು ಕೂಡ ಅದು ಅಳಿತೈತಿ. ಮತ್ತೆ ನೈತಿಕ ಮೌಲ್ಯಗಳು ನೋಡಿ, ಅಂತಿಮವಾಗಿ ಏನಪ್ಪಾ ಅಂತಂತಂದ್ರ ನಾವು ಮಕ್ಕಳಿಗೆ ಪಾಠ ಮಾಡೋದು ಯಾಕಂದ್ರೆ ಅರ್ಧಕ್ಕರ್ಧ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕಾಗೈತಿ. ಆ ಕಾರಣದಿಂದಾಗಿ ನೈತಿಕ ಮೌಲ್ಯಗಳನ್ನಂಥದ್ದು ಕೂಡ ಇಲ್ಲಿ ಉತ್ತಮವಾದಂಥದ್ದು. ಹಾಗಾದ್ರೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ಬೇಕಂದ್ರೆ ಟೀಚರ್ಸ್ ಆದ ನಮಗೆ ನೈತಿಕ ಮೌಲ್ಯಗಳ ಅವಶ್ಯಕತೆ ಐತಾ ಇಲ್ಲ ಅನ್ನೋಂಥದ್ದನ್ನು ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಶಿಕ್ಷಕರಾದಂಥವರು ಸತ್ಯನಿಷ್ಠರಾಗಿರ್ಬೇಕು, ನ್ಯಾಯಪಾಲಕರಾಗಿರ್ಬೇಕು, ಶಿಸ್ತಿನ ಪ್ರತೀಕವಾಗಿರ್ಬೇಕು. ನೋಡಿಲಿ,
ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯ ಬೆಳೆಸ್ತೀವಿ ಅಂತೇಳಿ ಅವ್ರನ್ನ ಒಮ್ಮೊಮ್ಮೆ ಬೈತೀವಿ, ಕೆಲವೊಂದು ಸಾರಿ ಸಣ್ಣ ಪುಟ್ಟ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಯಾಕಂದ್ರೆ ನೈತಿಕ ಮೌಲ್ಯವನ್ನ ನೀಡೋದಕ್ಕೋಸ್ಕರ. ಹಾಗಾದ್ರೆ ಮಕ್ಕಳಿಗೆ ನೈತಿಕ ಮೌಲ್ಯವನ್ನು ನಾವು ನೀಡ್ತೀವಿ ಅಂತಂದ್ರೆ ಮೊದಲು ನಾವು ನೈತಿಕತೆಯನ್ನು ಹೊಂದಿರಬೇಕು. ಮೊದಲು ಶಿಕ್ಷಕರಾದಂಥವರು ಸತ್ಯನಿಷ್ಠರಾಗಿರ್ಬೇಕು, ಆನಂತರ ನ್ಯಾಯಪಾಲಕರಾಗಿರ್ಬೇಕು, ಶಿಸ್ತಿನ ಪ್ರತೀಕವಾಗಿರಬೇಕು. ಆಗ ಮಕ್ಕಳಿಗೆ ನಾವು ನೈತಿಕ ಮೌಲ್ಯಗಳನ್ನು ತಿಳಿಸ್ಕೊಡೋದಕ್ಕೆ ಯೋಗ್ಯರಾಗಿರ್ತೀವಿ. ಅದರಿಂದಾಗಿ ಪ್ರತಿಯೊಬ್ಬ ಶಿಕ್ಷಕರು ಅಂದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ ಹಿಡಿದು ಡಿಗ್ರಿ ಕಾಲೇಜಿನ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ವರೆಗೂ ಎಲ್ಲರದು ಬಂತು. ನಾನು ಬರೀ ಪ್ರಾಥಮಿಕ ಹೈಸ್ಕೂಲ್ ಶಿಕ್ಷಕರ ಅಂದ ತಕ್ಷಣ ನೀವು ಪ್ರಾಥಮಿಕ ಹೈಸ್ಕೂಲು ಅಂತೇಳಿ ತಾವು ಅಲ್ಲಿಗೆ ಭಾವಿಸಬಾರ್ದು. ಅಂದ್ರೆ ಶಿಕ್ಷಕರು ಅಂತ ನಾವು ಪದ ಯೂಸ್ ಮಾಡೀನಿ ಅಂದ್ರೆ ಇದು ಡಿಗ್ರಿ ಕಾಲೇಜುವರೆಗೂ ಬಂತಂತಾನೆ ತಿಳ್ಕೊಬೇಕು. ಅಂದ್ರೆ ನೈತಿಕ ಮೌಲ್ಯಗಳು ಎಲ್ಲರಿಗೂ ಬೇಕಂತ. ಹಾಗಾಗಿ ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾರ್ಥಿಗಳ ಅಗತ್ಯ ಅರಿವು. ನೋಡಿ, ಪ್ರತಿ ವಿದ್ಯಾರ್ಥಿಯ ಆಸಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧನೆ ನೀಡುವಂಥದ್ದು. ನೋಡಿ, ಕ್ಲಾಸ್ ರೂಮ್ನ್ಯಾಗ ಅದು ಶಾಲೆ ಒಳಗರ ಆಗ್ಲಿ ಅಥವಾ ಕಾಲೇಜ್ ಒಳಗರ ಆಗ್ಲಿ ಕನಿಷ್ಠ ಏನಪ್ಪಾ ಅಂದ್ರೆ ಒಂದು 30-40 ಅಥವಾ ಸಣ್ಣ ಶಾಲಾ ಕಾಲೇಜುಗಳಾದಲ್ಲಿ 20 ಈ ರೀತಿ ಒಂದೊಂದು ಕ್ಲಾಸ್ ರೂಮ್ನ್ಯಾಗ 20-30-40 ಹುಡುಗರು ಇರ್ತಾರೆ. ನಾವು ಪ್ರತಿಯೊಂದು ವಿದ್ಯಾರ್ಥಿಯ ಆಸಕ್ತಿ ಏನೈತೆ ನಾವು ನೋಡ್ಬೇಕಾಗತ್ತೆ. ಒಂದು ಹುಡುಗ ಓದುತ್ತೆ, ಇನ್ನೊಂದು ಹುಡುಗ ಓದಲ್ಲ. ಓದ್ಲಾರ್ದ ಹುಡುಗ ಸ್ಪೋರ್ಟ್ಸ್ನ್ಯಾಗ ಟಾಪ್ ಇರ್ತಾನ. ಓದೋ ಸುಮ್ ಕ್ಲಾಸ್ ರೂಮ್ನಾಗ ಕುಂದಿರ್ತಾನ, ಮುಗಿದ ಮೇಲೆ ಗಂಟೆ ಹೊಡೆದ ಮೇಲೆ ಮನೆಗೆ ಹೋಗ್ತಾನ. ಅಂದ್ರೆ ಇವಾಗ ಅಂದ್ರೆ ಇವ್ ಒಬ್ಬನ ಶಾಣೆ ಅದನ್ನ ಇವ್ ಶಾಣೆ ಇಲ್ಲ ಅಂತ ಅರ್ಥನ ಇಲ್ಲ. ಅಂದ್ರೆ ಇವನು ಓದೋದ್ರಲ್ಲಿ ಜಾಣನಿರ್ಬೋದು, ಆದ್ರೆ ಇವನು ಆಟ ಪಾಠಗಳಲ್ಲಿ ಮುಂದದನ, ಅಂದ್ರೆ ಆಟೋಟಗಳಲ್ಲಿ ಮುಂದದನ, ಅಂದ್ರೆ ಸ್ಪರ್ಧೆ ಮಾಡ್ತಾನೆ ಬೇರೆದ್ರಲ್ಲಿ ಅಂತ ಅರ್ಥ. ಅಂದ್ರೆ ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರತಿ ವಿದ್ಯಾರ್ಥಿಯ ಆಸಕ್ತಿ ಏನೈತೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಸಾಮರ್ಥ್ಯಕ್ಕನುಸಾರವಾಗಿ ನಾವು ಬೋಧನೆಯನ್ನ ನೀಡಬೇಕಾಗುತ್ತೆ. ಅಂದ್ರೆ ಈಗೇನಾದ್ರೂ ಈಗ ನಾವು ಓದುವುದರಷ್ಟೇ ವಿಚಾರ ಮಾಡೋಣ, ಆಟೋಟಗಳು ಬೇಡ. ಈಗ ನಾವು ಫಸ್ಟ್ ಏನಂತಂದ್ರೆ ಪಾಠದ ಬಗ್ಗೆ ಮಾತ್ರ ಚರ್ಚೆ ಮಾಡೋದಾದ್ರೆ, ಈ ಪಾಠದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಅದೇ ಪಾಠ ಒಂದೇ ರೀತಿ ಪಾಠ ಮಾಡಿರ್ತೀವಿ. 20 ಹುಡುಗರು ಇರ್ತಾರೆ, ಎಲ್ಲರೂ ಒಂದೇ ರೀತಿ ಆ ಪಾಠವನ್ನು ತಿಳ್ಕೊಂಡಿರಲ್ಲ. ಒಬ್ಬನಿಗೆ ಸಂಪೂರ್ಣವಾದಂಥ ಜ್ಞಾನ ಅದರಿಂದ ಸಿಕ್ಕಿರ್ಬೋದು, ಕೊನೆಯದವನಿಗೆ 20ನೇ ಸ್ಟೂಡೆಂಟ್ಗೆ ಅದರಿಂದ ಏನೂ ಅರ್ಥ ಆಗದೆ ಇರಬಹುದು. ಅಂದ್ರೆ ನಾವು ವಿಚಾರ ಮಾಡ್ಬೇಕು. ಅಂದ್ರೆ ಇಲ್ಲಿ ಟಾಪ್ ಒಂದು 5 ಅಥವಾ 10 ಜನ ಅದನ್ನ ಏನೋ ತಕ್ಕ ಮಟ್ಟಿಗೆ ತಿಳ್ಕೊಂಡಾರಪ್ಪ, ಲಾಸ್ಟಿಗೆ ಒಂದು 4-5 ಜನರಿಗೆ ಆ ಪಾಠ ಅರ್ಥ ಆಗಿಲ್ಲ ಅಂತಂದ್ರೆ ನಾವಿಲ್ಲಿ ವಿಚಾರ ಮಾಡ್ಬೇಕಾಗಿರತಕ್ಕಂಥದ್ದು ಈ ಒಂದು 5-10 ಜನರಿಗೋಸ್ಕರ ಅಲ್ಲ. ಆ 5-10 ಜನ ನಾವು ಪಾಠ ಹೆಂಗ್ ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಂತಾರ, ಆ ಕೆಪಾಸಿಟಿ ಅವ್ರಿಗೆ ಐತಂತ ಅರ್ಥ ಆಯ್ತು. ಈಗ ಇನ್ನು ಉಳಿದಿದ್ದೇನಪ್ಪ ಅಂದ್ರೆ ಕೊನೆಯದಾಗಿ ನಾವೆಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳಲ್ಲ. ಅಂಥವ್ರ ಬಗ್ಗೆ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಸಾಮರ್ಥ್ಯ ಏನೈತೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಅವ್ರು ಯಾಕೆ ಅಲ್ಲಿ ನಾವೆಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಕೂಡ ಅವ್ರಿಗೆ ಯಾಕೆ ಅರ್ಥ ಆಗಲ್ತ ಅಂತೇಳಿ ಅವ್ರ ಸಾಮರ್ಥ್ಯವನ್ನು ಅಳೆಯುವಂತ ಕೆಲಸ ಮಾಡ್ಬೇಕು. ಆನಂತರ ಅವ್ರ ಸಾಮರ್ಥ್ಯವನ್ನ ತಿಳ್ಕೊಂಡ ಮೇಲೆ ನಾವು ಬೋಧನೆಯನ್ನ ನೀಡ್ತಾ ಹೋದ್ರೆ ಎಲ್ಲರಿಗೂ ನಾವು ರೀಚ್ ಆಗ್ಬಹುದು ಅಂತೇಳಿ ಇದು ಒಂದಷ್ಟು ನನ್ನ ಎಕ್ಸ್ಪ್ಲೇನ್ ಆಗಿತ್ತು. ನೋಡಿ, ಅಂದ್ರೆ ನನಗೆ ತಿಳುವಳಿಕೆ ಇದ್ದಷ್ಟು ಮಟ್ಟಿಗೆ ನಾನು ಇಲ್ಲಿ ವಿವರಣೆಯನ್ನ ನೀಡಿದ್ದೀನಿ. ಸೊ ಇಲ್ಲಿ ವಿವರಣೆ ನೀಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ತಾವು ಅದನ್ನೆಲ್ಲ ನನಗೆ ತಿಳಿಸ್ಕೊಡ್ಬೇಕಂದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಟ್ರೆ ಅಂದ್ರೆ ನೆಕ್ಸ್ಟ್ ಏನಾಯ್ತಲ್ಲ ಇಲ್ಲಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಇದನ್ನ ಹೇಳ್ಬೇಕಾದ್ರೆ ನನಗೆ ಸರಳ ಆಗ್ತೈತೆ. ನೀವು ಸುಮ್ಮಾದ್ರಿ ನೋಡಿ ಸಾಧ್ಯ ಆದಷ್ಟು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ನನಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ 2 ವಿಡಿಯೋ ಅದು ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ 2 ವಿಡಿಯೋ ಅದು. ಈ 2 ವಿಡಿಯೋಗಳನ್ನು ನೋಡ್ರಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರೆ ನೆಕ್ಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡುವಂಥ ಕೆಲಸವನ್ನ ಮಾಡ್ತೀನಿ. ಅಂದ್ರೆ ಈಗ 2 ವಿಡಿಯೋ ಅಂತೂ ಈಗ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಬಂದು ನೆಕ್ಸ್ಟ್ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಹೇಗೆ ಇರಲಿ ಒಪ್ಕೊಳ್ತೀರಿ ಅಂತೇಳಿ ನಾನು ನಂಬಿದ್ದೀನಿ. ನಿಮ್ಮ ಒಂದು ಅಭಿಪ್ರಾಯಕ್ಕೋಸ್ಕರ ಕಾಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸ್ರಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.